ಸಭೆಗಳು ಎಲ್ಲರೂ ಬರ್ತಾ ಇದ್ದಾರೆ. ಅವತ್ತು ಅಂತ್ಯವನ್ನು ಹಾಕಿದ್ವಿ. ಈ ಒಂದು ಕಾಂಗ್ರೆಸ್ ಏನು ನಮ್ಮ ಜಿಲ್ಲೆಯಲ್ಲಿ ದುರ್ಬಲತೆ ಅದಕ್ಕೆ ಅಂತ್ಯವನ್ನು ಆಗಲಿಕ್ಕೆ ಅವತ್ತು ಪ್ಲಾನ್ ಮಾಡಿದ್ವಿ. ಅವತ್ತು ನಾವು ತೋರಿಸ್ತೀವಿ. ಎಲ್ಲ ನಮ್ಮ ಸ್ಟೇಜ್ಗಳಲ್ಲಿ ಮಾತಾಡ್ತೀವಿ. ನನ್ನ ಒಂದು ಕಾರ್ಯಕ್ರಮ ನಡೆಯಿತು. ಒಬ್ಬರು ಮಹಾನುಭಾವರು ಬಂದಿದ್ರು ಊರಿಗೆ. ದೇಶದ ಪ್ರಧಾನಿ ಆದರು, ದೇಶದ ಪ್ರಧಾನಿ ಆದರು. ದೀಪಾ ಬೆಂಕಪ್ಪ ಏನಿದ್ದಾರೆ ಎಡಗಲಿಲ್ಲ, ಯಾಕೆ ಎಡಗಲಿ ಚೆಂದಾಗ ಎಡಗಲಿದ್ದಾರೆ. ಈ ಕಿಶೋರ ಓಡುತ್ತಾರೆ ನಿಮ್ಮ ಅಧಿಕಾರ ಇಟ್ಟಿಬೇಕು ಅಂತಲ್ಲ. ನೀವು ನೋಡಬೇಕು, ಕಿಶೋರ ಓಡ್ ಬಂದ ನೀವು ಬಾಬು ಇಟ್ಕೊಂಡ ಕೆಲಸ ತಗೊಂಡ ಖುಷಿ ಅಂತ ಇಂಥ ಒಂದು ಪ್ರಧಾನಿ ಮಾಡ್ತಕ್ಕಂಥ ನಮ್ಮ ದೇಶ. ಇವರಿಗೆ ನಾವು ಹೋಗ್ಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭಾರತ ದೇಶ ಸದೃಢವಾಗಿರಬೇಕು. ನಮ್ಮ ಮಕ್ಕಳು ಸಮೃದ್ಧವಾಗಿರ್ಬೇಕಂದ್ರೆ ಮತ್ತೊಮ್ಮೆ ದೇಶಕ್ಕೆ ಪ್ರಧಾನಮಂತ್ರಿ ಮೋದಿ ಅವರು ಆಗಬೇಕು. ಇವತ್ತು ಮಂಜುನಾಥ ವರ್ಷಗಳು, ರಾಮೇಗೌಡ ವರ್ಷಗಳು, ಉಡಿ ವಿಧಿ ವರ್ಷಗಳು, ನಮ್ಮ ಮುನ್ಸಾಫಿಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ಈ ದೇಶ ಉಳಿಗೋಸ್ಕರ ಈ 24 ಮಾಡ್ತಕ್ಕಂಥ ಮತ ನೀವು ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ನಮ್ಮ ಪ್ರವಾಸದಲ್ಲಿ 3 ಜನ ನಾನು ನಮ್ಮ ಗೊತ್ತು ನಮ್ಮ ಪರಿಸ್ಥಿತಿ ಏನಾಗ್ತಿದೆ ಅಂತ. ಕಾಂಗ್ರೆಸ್ ಒಂದು ಕಡೆ, 3 ಜನ ಒಂದು ಕಡೆ, ನಮ್ಮ ಜೊತೆಗೆ ನಮ್ಮ ಹಕ್ಕಲ್ಲಿ ಬಂದ್ರೆ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು. ಮಾನ್ಯ ಸಿದ್ದರಾಮಯ್ಯ ಮಾತಾಡ್ತಾರೆ ಏನಂತ, ಜೆಡಿಎಸ್ ಮತ್ತು ಬಿಜೆಪಿ ಅಪವಿತ್ರ ಅಪವಿತ್ರ ಕೇಸ್ಗಳನ್ನು ನಿಮ್ಮೇನು ಪವಿತ್ರನಾ? ನಾನು ಮಾತ್ರ ಕೇಸ್ಗಳನ್ನು ನಿಮ್ಮೇನು ಪವಿತ್ರನಾ? ನಾವು ಪ್ರಧಾನಮಂತ್ರಿ ನಿಮ್ಮೇನೋ ಗೊತ್ತಾಗೋದು. ಇವತ್ತು ಆ ಕೇಸ್ಗಳನ್ನು ಕೊಡ್ತಾರೆ ಪಾಠ ನೀವು ನೋಡ್ಬೇಕು. ಇವರೆಲ್ಲ ಒಂದು ಏನು ಹಿಂಗೆ ಬಿಡಕ್ಕೆ ಹೇಳಿ ನಾವು ರಾಜೀನಾಮೆ ಕೊಡ್ತೀವಿ, ನಾವು ರಾಜೀನಾಮೆ ಕೊಡ್ತೀವಿ. ಏನಕ್ಕಪ್ಪ? ನೀರಾವರಿಗೋಸ್ಕರ ಎಲ್ಲ ಕೋಲಾರ ರೈತರಿಗೋಸ್ಕರ, ಎಲ್ಲ ರೋಡ್ಗೋಸ್ಕರ, ಕೋಲಾರ ರೈತ ಉದ್ದಾರಕ್ಕೋಸ್ಕರ ಅಲ್ಲ, ಕೇಸ್ಗಳಿಗೋಸ್ಕರ ನೀವು ನೋಡ್ಬೋದು. ಇವರು ನಮಗೆ ಮಾತಾಡ್ತಾರೆ ಅಪವಿತ್ರ ಅಪವಿತ್ರ ನುಡಿದಂತೆ ನಡೆದಿದ್ದೇವೆ. ಯಾವ ಪೇಪರ್ನ ತೆಗೀರಿ 5 ಪೇಜ್ ಅವರು ಅಟೆಂಡ್ಮೆಂಟ್, ಯಾವ ಪೇಪರ್ನ ತೆಗೀರಿ ಅವರು 5 ಪೇಜ್ ಅವ್ರೆ. ಅವ್ರ ಮುಖ ನೋಡಿದಾಗ ಬೆರಳಿಗೆ ನೋಡ್ಬೇಕು. ಇಂಥ ಪರಿಸ್ಥಿತಿ ಬಂದಿದೆ. ಮತ್ತೊಮ್ಮೆ ಕೋಲಾರ ಜಿಲ್ಲೆ ಜೆಡಿಎಸ್ ಪಕ್ಷ ವಶ ಆಗಬೇಕು, ಬಿಜೆಪಿ ಸಪೋರ್ಟಿಂಗ್ ಅಂದ್ರೆ ಇವತ್ತು ಎಲ್ಲ ಕಾರ್ಯಕರ್ತರು ಒಂದಾಗಿ ಈ ಕಾರ್ಯಕ್ರಮವನ್ನು ಮುಗಿಸಬೇಕಾಗುತ್ತೆ. ಸ್ನೇಹಿತರೆ, ನೀವು ಅರ್ಥ ಮಾಡ್ಕೊಳ್ಳಿ. ಯಥೇಚ್ಛವಾಗಿ ಜೆಡಿಎಸ್ ಕಾರ್ಯಕರ್ತ ಅರ್ಥ ಮಾಡ್ಕೊಳ್ಳಿ. ಈ ಸೀಟನ್ನ ತುಂಬಾ ಜಗಳ ಮಾಡಿ ಬೇಕೇ ಬೇಕು ಅಂತ ಸೀಟ್ ಇದನ್ನು ಕಳ್ಕೊಂಡಿದ್ದೀವಿ ಅಂತಂದ್ರೆ ಬಹುಶಃ ಮುಂದಿನ ದಿವಸ ರಾಜಕಾರಣ ಮಾಡಕ್ ಕಷ್ಟ ಆಗುತ್ತೆ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಇನ್ನು ಕೇವಲ 6 ದಿವಸ 7 ದಿವಸ ಎಲೆಕ್ಷನ್ ಇದೆ. ದಯವಿಟ್ಟು ಯಾರು ಮೈ ಮರಿದೆ ಈ ಎಲೆಕ್ಷನ್ ಅನ್ನ ಸುಸೂತ್ರವಾಗಿ ಸೌಜನ್ಯವಾಗಿ ತುಂಬಾ ಸಮಗ್ರತೆಯಿಂದ ಎಲೆಕ್ಷನ್ ಮಾಡಬೇಕಂತ ಕೇಳ್ಕೊಂತ ನೀವು ಮೊನ್ನೆ ನೋಡಿದ್ರಿ ನಮ್ಮ ದೇವೇಗೌಡ ಸಾಹೇಬರ ಸ್ಪೀಚ್. ಅದು ಯಾರು ಎಲ್ಲ ನೋಡಿದ್ರೆ ಎಲ್ಲ ಇಟ್ಕೊಳ್ಬೇಕು. ಅಯ್ಯೋ 1991 ವರ್ಷ ಹಿಂದೆ ಮಾತಾಡ್ತಾವೆ ನಾವು ಏನಾಗಬೇಕು ಅಂತ. ಯಾರು ಏನಾಗಬೇಕು ಅಂತ ನಾವಂತೂ ಹೋಗಕ್ಕಾಗ್ತಾ ಇಲ್ಲ. ಸೊ ಆ ತರ ಒಂದು ಇದನ್ನ ನಿಜಾಂಶ ಎತ್ಕೊಂಡು ಮೋದಿ ಜೊತೆ ಹೋಗ್ತಾ ಇದೀವಿ. ಮತ್ತೊಮ್ಮೆ ನಾವು ಮೋದಿ ಬೇಕು. ಒಂದು ನನ್ನ ಮುಸ್ಲಿಮ್ಸ್ ಬಾಂಧವರನ್ನ ಮತ್ತು ದಲಿತ ಬಾಂಧವರು ದಲಿತ ಒಬ್ಬ ವ್ಯಕ್ತಿಯಾಗಿ ಹೇಳ್ಕೊಳ್ತೀನಿ. ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ಕಡೆ ಮುತ್ತುಟ್ಟು ಮುಸ್ಲಿಂ, ನಿಮ್ಮನ್ನು ತಗೊಂಡ್ರೆ ಮುಸ್ಲಿಮ್ಸ್ ಎಲ್ಲ ಮುತ್ತುತ್ತರ ಆಡ್ತಾರೆ. ಯಾವಾಗ ಎಲೆಕ್ಷನ್ ಬಂದಾಗ ಇವರು ಎಲೆಕ್ಷನ್ ಬಂದಾಗ ಮಾತ್ರ ಮುಸ್ಲಿಮ್ಸ್ ಕಾಣ್ತಾರೆ. ದಲಿತರನ್ನ ನಿಮ್ಮ ನಮ್ಮ ಕಡೆ ಹೇಳ್ತಾರೆ, ಈ ಮಾನವ ಮಾತ್ರ ಹೇಳ್ತಾರೆ, ಇವತ್ತು ಅವರ ಮಣ್ಣ ಹೇಳ್ತಾರೆ. ಯಾವಾಗ ಎಲೆಕ್ಷನ್ ಬಂದಾಗ ಮಾತ್ರ, ಎಲೆಕ್ಷನ್ ಬಂದಾಗ ಮಾತ್ರ ಈ 2 ಜನ ಕಾಣಿಸಿ ಕಾಂಗ್ರೆಸ್ ಅಲ್ಲಿ. ಇವತ್ತು ನಿಜವಾದ ನೀವು ಎಜುಕೇಟೆಡ್ ಪೀಪಲ್ ಆದ್ರೆ, ನಿಜವಾದ ಓದಿರ್ತಕ್ಕಂಥ ವ್ಯಕ್ತಿ ನೀವು ಇದ್ರೆ ಇವತ್ತು ಈ ಸರ್ಕಾರ ತೆಗೆದುಕೊಳ್ಳಿ. SP ಸಮಾಜವಾದ ಪಕ್ಷದಲ್ಲಿ 35 ಜನ ಮುಸ್ಲಿಂ ಸಂಘಟನೆಗಳಾಗಿದ್ದಾರೆ. ಯಾಕೆ? ಕಾಂಗ್ರೆಸ್ 2